ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದಂಥ ಮಾಹಿತಿ ಎಲ್ಲ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಏಂಜಲ್ ನಂಬರ್ ಇರ್ಬೋದು, ಸ್ವಿಚ್ ವರ್ಡ್ ಇರ್ಬೋದು, ಸರಿಯಾದ ಒಂದು ಮೆಥಡಲ್ಲಿ ಯೂಸ್ ಮಾಡಿ, ಖಂಡಿತ ರಿಸಲ್ಟ್ ಬರುತ್ತೆ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ಆನ್ಸರ್ ಮಾಡ್ತೀನಿ. ಮತ್ತು ಏನು ರಿಸಲ್ಟ್ ಬರ್ತಾ ಇದೆ ಅದನ್ನು ಖಂಡಿತ ಶೇರ್ ಮಾಡಿ, ಅದು ಬೇರೆಯವ್ರಿಗೆ ಒಂದು ಮೋಟಿವೇಶನ್ ಆಗುತ್ತೆ. ಸೊ ಆ ಒಂದು ಏಂಜಲ್ ನಂಬರ್ ಮತ್ತು ಎನರ್ಜಿ ಸರ್ಕಲ್ ಮೆಥಡಲ್ಲಿ ಹೇಗೆ ನೀವು ನಿಮ್ಮ ವಿಶಸ್ಸನ್ನು ಅಪ್ಲೈ ಮಾಡ್ಬೋದು ಅದ್ರ ಬಗ್ಗೆ ತಿಳಿಸಿದ್ದೆ. ಅದೇ ಮೆಥಡಲ್ಲಿ ಹೆಲ್ತ್ ಬಗ್ಗೆ ಕೂಡ ನೀವು ಆ ಒಂದು ಎನರ್ಜಿ ಸರ್ಕಲನ್ನು ಮಾಡ್ಕೋಬೋದು. ಸೇಮ್ ನಂಬರನ್ನು ನೀವು ಯೂಸ್ ಮಾಡ್ಬೋದು. ಆ ಒಂದು ಏಂಜಲ್ ನಂಬರ್, ಫ್ರೀಕ್ವೆನ್ಸಿ ನಂಬರ್ ಏನು ಹೇಳಿದ್ದೀನಿ ಅದೇ ನಂಬರ್ಗೆ ನಿಮ್ಮ ಆರೋಗ್ಯದ ಬಗ್ಗೆ ಇರ್ಬೋದು, ನಿಮ್ಮ ಪರ್ಸ್ನಲ್ ವಿಚಾರ ಇರ್ಬೋದು, ಏನು ಬೇಕಾದರೂ ನೀವು ಅದರಲ್ಲಿ ಬರೆದು ಆ ಒಂದು ಎನರ್ಜಿ ಸರ್ಕಲ್ ಮೆಥಡನ್ನು ಅಪ್ಲೈ ಮಾಡ್ಬೋದು. ಸೊ ಇವತ್ತು ಒಂದು ಸ್ವಿಚ್ ವರ್ಡ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ತುಂಬ ಪವರ್ಫುಲ್ ಸ್ವಿಚ್ ವರ್ಡ್. ಸೊ ಇದು ತುಂಬ ಒಂದು ವಿಭಿನ್ನವಾದ ಒಂದು ಸ್ವಿಚ್ ವರ್ಡ್ ಆಗಿರುತ್ತೆ. ಇದು ಬೌದ್ಧ ಧರ್ಮದಲ್ಲಿ ತುಂಬ ಅವರು ಉಚ್ಚಾರಣೆ ಮಾಡುವಂಥ ಒಂದು ಸ್ವಿಚ್ ವರ್ಡ್ ಆಗಿರುತ್ತೆ. ಅಂದರೆ ಅವ್ರಿಗೆ ಇದು ಒಂದು ಮಂತ್ರದ ಹಾಗೆ ಇದನ್ನು ಅವರು ಚಾಂಟಿಂಗ್ ಮಾಡ್ತಾ ಇರ್ತಾರೆ. ಸೊ ಈ ಬೌದ್ಧ ಧರ್ಮದವರು ನಮ್ಮ ಭಾರತದಿಂದನೇ ಈ ಎಲ್ಲ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿರೋದು. ಏಕೆಂದರೆ ನಮ್ಮ ಒಂದು ದಕ್ಷಿಣ ಭಾರತದಿಂದನೇ ಅವ್ರಿಗೆ ಈ ಎಲ್ಲ ಒಂದು ವಿದ್ಯೆಯನ್ನು ಅವರು ಕಲ್ತಿರೋದು. ನಾನು ಪ್ರೀವಿಯಸ್ಸಲ್ಲೂ ಇದ್ರ ಬಗ್ಗೆ ಹೇಳಿದ್ದೆ. ಸೊ ಬೋಧಿ ಧರ್ಮರ ಅವರ ಒಂದು ಸ್ಟೋರಿಯನ್ನು ಶೇರ್ ಮಾಡಿದ್ದೆ ಪ್ರೀವಿಯಸ್ಸಲ್ಲಿ. ಸೊ ನಮ್ಮ ದಕ್ಷಿಣ ಭಾರತದಿಂದನೇ ಹೋಗಿರುವಂಥ ಬೋಧಿ ಧರ್ಮ ಅವರಿಂದ ಕಲಿತಂಥ ವಿದ್ಯೆ ಇದೆಲ್ಲ ಅವರು ಅಲ್ಲಿ ಪ್ರಚಾರ ಮಾಡಿ, ಸೊ ಎಲ್ರಿಗೂ ಒಂದು ಜಾಗೃತಿಯನ್ನು ಮೂಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಅಲ್ಲಿ ಹೋಗಿ ಅವ್ರಿಗೆಲ್ಲ ಹೇಳ್ಕೊಡ್ತಾರೆ. ಆದರೆ ಅವರು ಅದ್ರ ಬಗ್ಗೆ ತುಂಬ ರಿಸರ್ಚನ್ನು ಮಾಡಿ ರೆಗ್ಯುಲರ್ ಪ್ರಾಕ್ಟೀಸನ್ನು ಮಾಡಿ ಅವರು ತುಂಬ ಸಾಧನೆಗಳನ್ನು ಮಾಡ್ತಾರೆ. ಸೊ ನಮ್ಮ ಭಾರತದವರೇ ಎಲ್ಲೋ ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ನಾವು ಸ್ವಲ್ಪ ಹಿಂದೆ ಉಳಿದ್ಬಿಟ್ಟು. ಸೊ ಈ ಸ್ವಿಚ್ ವರ್ಡ್ ಹೇಗೆ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಂತಂದರೆ, ನಾನು ನಿಮಗೆ ಒಂದು ಹೊಸ ಜರ್ನಲಿಂಗ್ ಬುಕ್ಕನ್ನು ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಸ್ಕ್ರಿಪ್ಟಿಂಗ್ ಮೆಥಡ್ ಮಾಡೋದಿರ್ಬೋದು, ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರೆಯೋದಿರ್ಬೋದು, ಅದಕ್ಕೆ ಒಂದು ಬುಕ್ ಏನು ಇಟ್ಟಿರ್ತೀರಾ ಆ ಬುಕ್ಕಲ್ಲೇ ಇದನ್ನು ಬರ್ಕೊಳ್ಳಿ. ಈಗ ಹೊಸ ವರ್ಷ ಶುರುವಾಗಿದೆ, ಒಂದು ಹೊಸ ಉತ್ಸಾಹದಲ್ಲಿ ಎಲ್ಲರೂ ಇರ್ತೀರಾ. ಸೊ ಒಂದು ಲಿಸ್ಟ್ ಹಾಕ್ಕೊಂಡಿರ್ತೀರ, ಈ ವರ್ಷ ಏನೆಲ್ಲ ಮಾಡಬೇಕು, ಒಂದು ಗೋಲ್ ಸೆಟ್ಟಿಂಗ್ಸ್ ಇರ್ಬೋದು. ಸೊ ಅದನ್ನೆಲ್ಲ ಫಸ್ಟ್ ಈ ಸ್ವಿಚ್ ವರ್ಡ್ ಬರೆದು ಅದರ ಕೆಳಗೆ ನೀವು ನಿಮ್ಮ ಗೋಲ್ಸನ್ನು, ನಿಮ್ಮ ವಿಶಸ್ಸನ್ನು ಬರ್ಕೊಂಡಾಗ ನೀವು ಈಸಿಯಾಗಿ ಅದನ್ನು ಅಟ್ರ್ಯಾಕ್ಟ್ ಮಾಡ್ಬೋದು. ಸೊ ಇದು ನಾರ್ಮಲ್ ಆಗಿ ಇಲ್ಲದೆ ಒಂದು ಕಾಮನ ಬಿಲ್ಲಿನ ಆಕಾರದಲ್ಲಿ ಈ ಒಂದು ಸ್ವಿಚ್ ವರ್ಡನ್ನು ಬರಿಬೇಕಾಗತ್ತೆ. ಈ ಸ್ವಿಚ್ ವರ್ಡಿನ ಅರ್ಥ ಒಂದು ಹೊಸ ಕಿರಣ. ಅಂದರೆ ಆ ಕಾಮನ ಬಿಲ್ಲಿನ ಹಾಗೆ ಅದು ನೋಡಿದಾಗ ನಮಗೆ ಎಷ್ಟು ಖುಷಿ ಕೊಡುತ್ತೆ, ಬಣ್ಣ ಬಣ್ಣದ ಒಂದು ಕಾಮನ ಬಿಲ್ಲು. ಅದೇ ರೀತಿ ಈ ಒಂದು ಸ್ವಿಚ್ ವರ್ಡ್ ನಮ್ಮ ಜೀವನದಲ್ಲಿ ಒಂದು ಹೊಸ ಆಶಾ ಕಿರಣವನ್ನು ತರಲಿ ಅನ್ನೋಂಥ ಒಂದು ಅರ್ಥ ಇರುತ್ತೆ. ನೋಟ್ ಮಾಡ್ಕೊಳ್ಳಿ. ಡಿವೈನ್ ನ್ಯೂ ಶಿಬ್ಯಾಂಗ್. ಮತ್ತೆ ಹೇಳ್ತೀನಿ, ಡಿವೈನ್ ನ್ಯೂ ಶಿಬ್ಯಾಂಗ್ ಅಂದರೆ ಒಂದು ದೈವಿಕವಾದ ಒಂದು ಹೊಸ ಕಿರಣ, ಆಶಾ ಕಿರಣ ಅಂತ ಇದರ ಅರ್ಥ ಆಗಿರುತ್ತೆ. ಸೊ ಇದನ್ನು ಬರೆದ್ಬಿಟ್ಟು ಇದರ ಕೆಳಗೆ ನಿಮ್ಮ ಗೋಲ್ಸ್ ಇರ್ಬೋದು, ನಿಮ್ಮ ವಿಶಸ್ ಇರ್ಬೋದು, ಆ ಒಂದು ನಂಬರನ್ನು ಹಾಕಿ ಬರೆದು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಈ ಸ್ವಿಚ್ ವರ್ಡನ್ನು ಸದಾ ಚಾಂಟಿಂಗ್ ಮಾಡ್ತಾ ಇರ್ಬೋದು. ಬರೀ ಸ್ವಿಚ್ ವರ್ಡ್ ಬರೀತೀರಾ ಅಂತಂದರೂ ಪರವಾಗಿಲ್ಲ, ಬರೀ ಸ್ವಿಚ್ ವರ್ಡನ್ನು ಬರಿಬೋದು. ನಿಮ್ಮ ಇಂಟೆನ್ಷನನ್ನು ಸೆಟ್ ಮಾಡ್ಕೊಳ್ಳಿ. ಏನು ಸಂಕಲ್ಪ ಮಾಡ್ಕೊಳ್ತೀರಾ ಅದು ತುಂಬ ಮುಖ್ಯ ಆಗಿರುತ್ತೆ. ಯಾವ ಉದ್ದೇಶಕ್ಕೆ ನೀವು ಚಾಂಟಿಂಗನ್ನು ಮಾಡ್ತೀರಾ ಅದನ್ನು ಫಸ್ಟು ಮೈಂಡಲ್ಲಿ ಸೆಟ್ ಮಾಡಿಕೊಂಡು ಈ ಒಂದು ಸ್ವಿಚ್ ವರ್ಡನ್ನು ನೀವು ಚಾಂಟಿಂಗ್ ಮಾಡ್ಬೋದು. ಪದೇ ಪದೇ ನೀವು ಪ್ರಶ್ನೆಗಳು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇರ್ತಾರೆ, ಎಷ್ಟು ಸಲ ಬರೀಬೇಕು, ಎಷ್ಟು ಸಲ ಚಾಂಟ್ ಮಾಡಬೇಕು ಅಂತ. ಸೊ ನಾನು ಹೇಳ್ತಾನೆ ಇರ್ತೀನಿ, ಎಲ್ಲ ವೀಡಿಯೋಸಲ್ಲೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. 21 ದಿನ 21 ಸಲ ಬರೆಯೋದು ಬೆಸ್ಟ್ ಮೆಥಡ್. ಸೊ ನೀವು ನಂಬರ್ಸ್ ಲೆಕ್ಕ ಇಲ್ಲದೆ ಚಾಂಟಿಂಗ್ ಮಾಡ್ತಾಯಿದ್ರು ಒಂದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ನಂಬರ್ಸ್ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಸದಾ ನಿಮ್ಮ ಮೈಂಡಲ್ಲಿ ಓಡ್ತಾ ಇದ್ದಾಗ ಅದು ಹಾಗೆ ನಿಮ್ಮ ಸಬ್ಕಾನ್ಷಿಯಸಲ್ಲಿ ಕೂತ್ಕೊಂಡ್ಬಿಡುತ್ತೆ ಸ್ಟ್ರಾಂಗಾಗಿ.
ಸೊ ನೀವು ಚಾಂಟ್ ಮಾಡದೇ ಇದ್ದರೂ ಅದು ಓಡ್ತಾ ಇರುತ್ತೆ. ಸೊ ಈ ಒಂದು ಮೆಥಡನ್ನು ಅಪ್ಲೈ ಮಾಡಿ ಯಾವುದೇ ವಿಷ್ ಇರ್ಬೋದು, ಸೊ ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಜಾಬ್ ಬಗ್ಗೆ ಇರ್ಬೋದು, ಅಥವಾ ಏನೋ ಒಂದು ಪಡ್ಕೋಬೇಕು, ಜೀವನದಲ್ಲಿ ಏನೋ ಒಂದು ಚೇಂಜಸ್ ಬೇಕು, ಅದ್ರ ಬಗ್ಗೆ ಏನು ಪ್ರಯತ್ನ ಪಡ್ತಾ ಇರ್ತೀರಾ, ಈ ಒಂದು ಸ್ವಿಚ್ ವರ್ಡ್ ಒಂದು ಒಳ್ಳೆ ರಿಸಲ್ಟನ್ನು ತಂದುಕೊಡುತ್ತೆ. ಮುಂದಿನ ವಿಡಿಯೋಸಲ್ಲಿ ಇನ್ನಷ್ಟು ಮಾಹಿತಿ ಬಗ್ಗೆ ತಿಳಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.